ಬೈಕಿಗೆ ಕಾರು ಡಿಕ್ಕಿ ಹೊಡೆಸಿ ಕೊಲೆಯತ್ತ ನಡೆಸಿರುವಂಥ ದೃಶ್ಯ ಇಡೀ ಮಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಇದು ಮಂಗಳೂರಿನ ವಿಜಯ್ ಕಾಪಿಕಾಡ್ನಲ್ಲಿ ನಡೆದಿರುವಂತಹ ಘಟನೆ. ವಿಜಯ್ ಕಾಪಿಕಾಡ್ನ 6ನೇ ಕ್ರಾಸ್ನಲ್ಲಿ ನಡೆದಂತಹ ಘಟನೆ. ಇಡೀ CCTV ದೃಶ್ಯಾವಳಿ ಈಗ ವೈರಲ್ ಆಗಿರುವಂಥದ್ದು. ವೈಯಕ್ತಿಕ ಕಾರಣ ಅಂದರೆ ಎದುರು ಬದುರು ಮನೆಯವರ ಜಗಳದಲ್ಲಿ ಅಮಾಯಕ ಒಬ್ಬರು ಹೆಂಗಸು ಬಲಿಯಾಗುವಂತಹ ಪರಿಸ್ಥಿತಿ ಇತ್ತು, ಜೀವ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಆ ಒಂದು ದೃಶ್ಯ ಈಗ ಇಡೀ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿರುವಂಥದ್ದು. ಇಡೀ ಊರಲ್ಲಿ ಅದೊಂದು ಸಂಚಲನ ಮೂಡಿಸಿರುವಂಥದ್ದು. ಈಗ ನಾನು ಅದೇ ಒಂದು ಘಟನೆ ನಡೆದಂತಹ ಒಂದು ಪ್ರದೇಶದಲ್ಲಿದ್ದೀನಿ. ನೋಡ್ಬೋದು, ಇದು ವಿಜಯ್ ಕಾಪಿಕಾಡ್ನ 6ನೇ ಕ್ರಾಸ್ನಲ್ಲಿರುವಂತಹ ರಸ್ತೆ. ಇದು ಒಳ ರಸ್ತೆ. ಈ ಒಳ ರಸ್ತೆಯಲ್ಲಿಯೇ ಈ ಒಂದು ಘಟನೆ ನಡೆದಿರುವಂಥದ್ದು. ಮುರಳಿ ಪ್ರಸಾದ್ ಹಾಗೆಯೇ ಸತೀಶ್ ಕುಮಾರ್ ಇಬ್ಬರು ಮನೆ ಇಲ್ಲೇ ಅಕ್ಕಪಕ್ಕ, ಅಂದರೆ ಎದುರು ಬದುರು ಇರುವಂತಹ ಮನೆ. ಅವರು ಈ ಹಿಂದಿನಿಂದಲೂ ಇಬ್ಬರ ನಡುವೆ ಗಲಾಟೆಗಳು, ವೈಮನಸ್ಸು ನಡೀತಾ ಇತ್ತು. ಅವಾಚ್ಯ ಶಬ್ದಗಳಿಂದ ಬೈಗೊಳ್ಳುವಂಥದ್ದು. ಹಾಗೆ 1 ವರ್ಷದ ಹಿಂದೆ ಈ ಒಂದು ಅವರ ಗಲಾಟೆ ಉರ್ವ ಪೊಲೀಸ್ ಸ್ಟೇಷನ್ ಮೆಟ್ಟಲು ಕೂಡ ಹತ್ತಿತ್ತು. ಆದರೆ ಏಕಾಏಕಿ ನಿನ್ನೆ ಮುರಳಿ ಪ್ರಸಾದ್ ಬೈಕಿಗೆ ಸತೀಶ್ ಕುಮಾರ್ ತಮ್ಮ ಆಲ್ಟೋ ಕಾರನ್ನು ಡಿಕ್ಕಿ ಹೊಡೆಸಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಬಂದಂತಹ ಮುರಳಿ ಪ್ರಸಾದ್ ಅವರ ಬೈಕಿಗೆ ಹಿಂದಿನಿಂದ ಬಂದಂತಹ ಸತೀಶ್ ಕುಮಾರ್ ಡಿಕ್ಕಿ ಹೊಡೆದಿರುವಂಥದ್ದು. ಆದರೆ ಇದೇ ರಸ್ತೆಯಲ್ಲಿ ಅಮಾಯಕ ಮಹಿಳೆ ಯಲ್ಲಮ್ಮ ಕೂಡ ಈ ರಸ್ತೆಯಲ್ಲಿ ಬರ್ತಾ ಇದ್ರು. ಅವ್ರಿಗೆ ಏನು ಗೊತ್ತಿಲ್ಲ, ಇವ್ರಿಗೆ ಜಗಳದ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಆದರೆ ಈ ರಸ್ತೆಯಲ್ಲಿ ಬಂದಂಥ ಯಲ್ಲಮ್ಮ ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆ ಕಡೆಯಿಂದ ಬಂದಂಥ ಕಾರು ಬೈಕು ಡಿಕ್ಕಿ ಹೊಡೆಯುತ್ತೆ. ಯಲ್ಲಮ್ಮ ಹಾರಿ ಈ ಒಂದು ಮನೆಯ ಗ್ರಿಲ್, ಅಂದರೆ ಈ ಕಾಂಪೌಂಡ್ ಗ್ರಿಲ್ಲಿಗೆ ಸಿಕ್ಕಾಕೊಳ್ತಾರೆ. ಇಡೀ ಆ ದೃಶ್ಯಾವಳಿ CCTVಯಲ್ಲಿ ದೃಶ್ಯ ಸರಿಯಾಗಿರುವಂಥದ್ದು. ಇದೇ ಗ್ರಿಲ್ಸ್ಗಳಿಗೆ ಸಿಕ್ಕಾಕೊಂಡು ಅವರ ಕಾಲು ಸಿಕ್ಕಾಕೊಳ್ಳುತ್ತೆ. ಗಂಭೀರವಾಗಿ ಗಾಯಗೊಂಡಂತಹ ಯಲ್ಲಮ್ಮ ಅವರನ್ನು ಸ್ಥಳೀಯರು ಇಲ್ಲಿಂದ ಕೆಳಗಿಳಿಸ್ತಾರೆ, ಪ್ರಥಮ ಚಿಕಿತ್ಸೆ ನೀಡ್ತಾರೆ. ಆದರೆ ಈ ಕಾರು ಡಿಕ್ಕಿ ಹೊಡೆದು ಬೈಕ್ ಸವಾರ ಮುರಳಿ ಪ್ರಸಾದ್ ಕೂಡ ಗಾಯಗೊಂಡಿರ್ತಾರೆ. ಈ ಒಂದು ದೃಶ್ಯಾವಳಿ CCTVಯಲ್ಲಿ ದಾಖಲಾಗಿರುವಂಥದ್ದು. ಈ ಕಾರು ಬೈಕನ್ನು ಒಂದು 50 ಮೀಟರ್ ತನಕ ಎಳೆದುಕೊಂಡು ಹೋಗುತ್ತೆ. ಆದರೆ ಕಾರು ನಿಲ್ಲಿಸೋದಿಲ್ಲ ಸತೀಶ್ ಕುಮಾರ್. ಹಾಗೆ ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. ಆದರೆ ದೃಶ್ಯಾವಳಿಯ ಇಡೀ ಈ ಘಟನೆಯ ಕುರುಹುಗಳು ಇಲ್ಲಿ ಕಾಣಬಹುದು. ಯಲ್ಲಮ್ಮ ಅವರಿಂದ ಹರಿದಂತಹ ರಕ್ತದ ಛಾಯೆ ಕೂಡ ಇನ್ನೂವರೆಗೂ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಹಾಗೆಯೇ ಬೈಕ್ನ ಏನು ಅಪಘಾತ ಸಂಭವಿಸಿದ ಆ ಸಂದರ್ಭದಲ್ಲಿ ಅದರ ಅವಶೇಷಗಳು ಕೂಡ ಇಲ್ಲಿ ಇರುವಂಥದ್ದು. ಈ ಒಂದು ಘಟನೆ ಈ ಪ್ರದೇಶದಲ್ಲಿ ಇಲ್ಲಿಯ ಜನರನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಹಾಗೆಯೇ ಇಲ್ಲಿಯ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಇದಕ್ಕೆ ಸತೀಶ್ ಕುಮಾರ್ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕಂದ್ರೆ ಈ ರೀತಿ ಅತಿರೇಕದ ವರ್ತನೆ ಸರಿಯಲ್ಲ. ಈ ಒಂದು ಒಳ ರಸ್ತೆಯಲ್ಲಿ ಅಮಾಯಕರು ಬರ್ತಾರೆ, ಮಕ್ಕಳು ತಿರುಗಾಡ್ತಾ ಇರ್ತಾರೆ. ಈ ಥರದ ಒಂದು ವರ್ತನೆ ಮುಂಬರೋ ದಿನಗಳಲ್ಲಿ ಬೇರೆಯವರಿಗೂ ಕೂಡ ಜೀವಕ್ಕೆ ಸಂಚಕಾರ ತರಬಹುದು. ಈ ಇಡೀ ದೃಶ್ಯಾವಳಿ ಈ ಮುಂದಿರುವಂತಹ ಮನೆಯ ಒಂದು CCTV ಕ್ಯಾಮೆರಾದಲ್ಲಿ ದಾಖಲಾಗಿತ್ತು. ಈಗ ಇಲ್ಲಿಯ ಜನರು ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು, ಸತೀಶ್ ಕುಮಾರ್ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು, ಹಾಗೆಯೇ ಯಲ್ಲಮ್ಮ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.